ಇವತ್ತಿನ ದಿವಸ ಜನಸಂಪರ್ಕ ಸಭೆಯನ್ನ ಏರ್ಪಾಟ್ ಮಾಡಿದ್ವಿ ಪಾವಡ ಶಾಸಕರ ಕಚೇರಿಯಲ್ಲಿ. ಇದರ ಉದ್ದೇಶ ಹಳ್ಳಿಗಳಿಂದ 30, 40, 50 ಕಿಲೋಮೀಟರ್ ದೂರದಿಂದ ಜನರು ಬರಕ್ಕೆ ಹೋಗ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಆಮೇಲೆ ನಮ್ಮ ಕಚೇರಿಯಿಂದ ನಾವು ಅಧಿಕಾರಿಗಳಿಗೆ ಕರೆ ಮಾಡಿ ಹೇಳ್ತೀವಿ, ಅವರು ಟೈಮ್ ಸಿಗಲ್ಲ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು, ಎಲ್ಲ ಜನಗಳಿಗೆ ತೊಂದರೆ ಆಗೋ ದೃಷ್ಟಿಯಿಂದ ಇವತ್ತಿನ ದಿವಸ ನಾನು ಜನಸಂಪರ್ಕ ಸಭೆಯನ್ನ ನಮ್ಮ ಕಚೇರಿಯಲ್ಲಿ ಆಯೋಜನೆ ಮಾಡಿದೆ. ಎಲ್ಲ ಅಧಿಕಾರಿಗಳನ್ನ ಇಲ್ಲೇ ಇಟ್ಕೊಂಡು ತಕ್ಷಣದಲ್ಲೇ ಪರಿಹಾರವನ್ನ ಒದಗಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ನಿರ್ಧಾರ ಮಾಡಿದ್ವಿ. ಇನ್ನು ಮುಂದೆ ಇವತ್ತು ಸುಮಾರು 100 ಅರ್ಜಿಗಳು ಬಂದಿದೆ. 100 ಸಮಸ್ಯೆಗಳು ಅರ್ಧದಷ್ಟು ಇಲ್ಲೇ ಕ್ಲಿಯರ್ ಮಾಡಿದ್ದೀವಿ. ಉಳಿಕೆಯು ಮುಂದಿನ ಸೋಮವಾರ ಜನಸಂಪರ್ಕ ಸಭೆಯಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದೇ ರೀತಿ ಪ್ರತಿ ಸೋಮವಾರ ಶಾಸಕರ ಕಚೇರಿಯಲ್ಲಿ ಜನಸಂಪರ್ಕ ಸಭೆಯನ್ನ ಮಾಡ್ತೀವಿ ಅಂತ ಹೇಳಿ ನಮ್ಮ ತಾಲೂಕಿನ ಜನತೆಗೆ, ರೈತರಿಗೆ, ಬಡವರಿಗೆ ಅನುಕೂಲ ಆಗೋ ಒಂದು ಕಾರ್ಯಕ್ರಮ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹೆಚ್ಚಿನದಾಗಿ ಜಮೀನುಗಳು ಸಮಸ್ಯೆಗಳು, ರಸ್ತೆಗಳ ಸಮಸ್ಯೆಗಳು, ಆಮೇಲೆ ಎಲೆಕ್ಟ್ರಿಸಿಟಿ ಬೆಸ್ಕಾಂ ಅವ್ರ ಸಮಸ್ಯೆಗಳು. ನೀರಿಂದಂತೂ ಇಲ್ಲ, 2 ವಿಲೇಜ್ ಬಂತು, ಅದು ಈಗಲೇ ಸಾಲ್ವ್ ಮಾಡಿದ್ದೀನಿ. 4 ಗಂಟೆಗೆ ಬೋರ್ವೆಲ್ ಬರುತ್ತೆ. ಓದ್ಬೆಟ್ಟ ಗ್ರಾಮದಲ್ಲಿ, ಹೊಸಕೋಟೆ ಗ್ರಾಮದಲ್ಲಿ ಬೆಳೆಗೆ ಕೊರಿತಾರೆ. ನೀರಿನ ಸಮಸ್ಯೆ ಇಲ್ಲ. ಮುಂದಿನ ದಿನಗಳಲ್ಲಿ ಏನು ಸಮಸ್ಯೆ ಆಗದಂತೆ ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ತಹಸೀಲ್ದಾರ್ ರವಿ ಅವರು, ಇಒ ಮಧು ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಅವರು, ಎಲ್ಲರೂ ಅಧಿಕಾರಿಗಳು, ವಿವಿಧ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದಿದ್ರು. ಜನಗಳಿಗೆ ಇಲ್ಲೇ ಸ್ಪಾಟ್ ಅಲ್ಲೇ ಅನುಕೂಲ ಆಗೋ ರೀತಿ ಎಲ್ಲ ಅಧಿಕಾರಿಗಳು ಸ್ಪಂದನೆ ಮಾಡಿದರೆ ನನಗೂ ತೃಪ್ತಿ ತಂದಿದೆ. ಆಮೇಲೆ ನಾವು ತೋಟದ ಮನೆಯಲ್ಲಿ ಇರ್ತೀವಿ. ಸಾಮಾನ್ಯವಾಗಿ ಇಲ್ಲಿಂದ ತೋಟದ ಮನೆಗೆ ಬರೋಕ್ಕೂ ಒಬ್ರು ಬರ್ಬೇಕಂದ್ರೆ ಮಿನಿಮಮ್ 200-300 ರೂಪಾಯಿ ಖರ್ಚಾಗುತ್ತೆ. ಆ ಖರ್ಚೆಲ್ಲ ಉಳಿಸ್ಲಿಕ್ಕೆ ನಾನು ಈ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಈಗೇನು ಸರ್ಕಾರದಿಂದ ನಿವೇಶನಗಳು ಹಂಚಿಕೆ ಮಾಡಿದೀವಲ್ಲ, ನಿವೇಶನ ಪತ್ರವನ್ನ ಹಂಚಲಿಕ್ಕೆ ಅವರವರ ಗ್ರಾಮಗಳಿಗೆ ಅಧಿಕಾರಿಗಳೊಂದಿಗೆ ತೆರಳಿ ಅಲ್ಲೇ ಅವ್ರಿಗೆ ಹಂಚಿಕೆ ಮಾಡೋ ಕೆಲಸ ಮಾಡ್ತೀನಿ ಅಂತ ಈ ಜನಸಾಮಾನ್ಯರಿಗೆ ಪಂಚಾಯತಿ ಪಿಡಿಒಗಳಿಗೆ ಕೈಗೂ ಸಿಗ್ತಾ ಇಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ಎಲ್ಲರೂ ಫೋನ್ ಸ್ವಿಚ್ ಆಫ್ ಮಾಡ್ಕೊತಾರೆ. ಇದನ್ನ ಸಿಬ್ಬಂದಿಗೆ ಕೊರತೆನಾ, ಇಚ್ಛಾಶಕ್ತಿ ಕೊರತೆನಾ? ಆಮೇಲೆ 34 ಗ್ರಾಮ ಪಂಚಾಯತಿಗಳಲ್ಲಿ 15-16 ಜನ ಪಿಡಿಒಗಳಿದ್ದಾರೆ. ಇದನ್ನ ಸರ್ಕಾರದ ಮಟ್ಟದಲ್ಲೂ ಚರ್ಚೆ ಆಗಿದೆ. ಈಗೇನೋ ಒಂದು 10 ಜನ ಕೊಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯ ಮಟ್ಟದಲ್ಲೇ ಪಿಡಿಒಗಳ ಸಮಸ್ಯೆ ಇದೆ. ಹೊಸ ನೇಮಕಾತಿ ಆಗ್ಬೇಕು, ಹೊಸದಾಗಿ ತುಂಬದ ಮೇಲೆ ಎಲ್ಲ ಫುಲ್ಫಿಲ್ ಆಗುತ್ತೆ. ಇರೋದ್ರಲ್ಲೇ ಎಲ್ಲನೂ ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ. ಒಬ್ಬೊಬ್ಬರಿಗೆ 1-2 ಇನ್ಚಾರ್ಜ್ ಕೊಟ್ಟಿದ್ದಾರೆ. ಆಮೇಲೆ ಇಒ ಅವರು ನಾವು ಖಡಕ್ ಸಂದೇಶವನ್ನು ಕೊಟ್ಟಿದ್ದೀವಿ, ಯಾವ ಪಿಡಿಒ ಪಾವಡದಲ್ಲಿ ಕಾಣಿಸ್ಬಾರ್ದು. ಬೆಳಿಗ್ಗೆ 10:30 ಸಂಜೆ 5 ಗಂಟೆವರೆಗೂ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಇರ್ಬೇಕಂತ ಎಲ್ಲರಿಗೂ ಸೂಚನೆಯನ್ನ ಲಾಸ್ಟ್ KDP ಸಭೆಯಲ್ಲಿ ಕೊಟ್ಟಿದ್ದೀವಿ. ಅದರಂತೆ ನಡ್ಕೊಂತಿದ್ದಾರೆ. ಹಂಗೇನಾದ್ರೂ ಸಾರ್ವಜನಿಕರಿಂದ ಸಮಸ್ಯೆಗಳಿದೆ, ಪಿಡಿಒ ಸಿಗ್ತಿಲ್ಲ ಅಂತ ಬಂದ್ರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಆಕ್ಷನ್ ತಗೊಂತೀವಿ ಅಂತ ಹೇಳಿ.